ಆ ಅಡುಗೆ ಮನೆ ಹೆಂಗಿತ್ತು, ಈ ಅಡುಗೆ ಮನೆ ಹೆಂಗೈತಿ? ಆದರೂ ನಾನು ಅತ್ತಿ ಜೊತೆ ಒಂದ್ಸರಿ ಮಾತಾಡಬೇಕು. ಅಲ್ಲ, ಅವ್ರ ಈಗಾದ್ರೂ ಗೀತಾನ ಮರೆಯಾಕತ್ತಾರ. ಇಷ್ಟು ಜಲ್ದಿ ನಮ್ಮಿಬ್ಬರದು ಪ್ರಶ್ನೆ ಇಟ್ಕೊಂಡ್ಬಿಟ್ರೆ ಅವ್ರು ಹೇಗೆ ನನ್ನ ಜೊತೆ ಒಂದಾಗ್ತಾರ? ಅದಕ್ಕೆ ನಾನು ಅವ್ರ ಜೊತೆ ಮಾತಾಡಬೇಕು. ಅವ್ರು ಏನು ಹೇಳ್ತಾರಂತ ಕೇಳಬೇಕು. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಚಲೋ ಅದಾರಿ ಅಂತ ಅನ್ಕೊಂಡೀನಿ. ಎಲ್ರಿಗೂ ಇವತ್ತು ಹ್ಯಾಪಿ ರಿಪಬ್ಲಿಕ್ ಡೇ ಅಂತ ಹೇಳ್ತಾ ವಿಡಿಯೋ ದಾರಿ ತಪ್ಪಿದ ಮಗ ಹೆಂಗೆ ಬರತೈತಿ ಪ್ರತಿಯೊಂದು ನಿಮ್ಗೆ ಸ್ಟೋರಿನಿ ಹೆಂಗೆ ಅನ್ಸತ್ತಾವ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತು ವಿಡಿಯೋ ನೋಡೋರೆಲ್ಲರೂ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಮತ್ತು ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ, ಆಲ್ ಅಂತ ಟೈಪ್ ಮಾಡಿರಿ. ನಾನು ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ನಿಮ್ಗೆ ಬರ್ತೈತಿ. ಸೊ ನೀವೆಲ್ಲನೂ ವಾಚ್ ಮಾಡ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ. ಮತ್ತು ಪ್ರತಿಯೊಬ್ಬರು ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿರಿ. ಎಲ್ಲರೂ ಕೂಡ ನನಗೆ ಇದೇ ರೀತಿ ನೀವು ಸಪೋರ್ಟ್ ಮಾಡಿರಿ. ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋ ಯಾವ ರೀತಿ ಬರ್ತಾ ಇದೆ, ಹೇಗೆ ಬರ್ತಾ ಇದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ನಾನು ನಿಮ್ಮ ಮೀನಾ ಎಲ್ಲ ಕೇಳ್ಕೊತಾ ಇದ್ದೀನಿ. ಪ್ರತಿಯೊಬ್ಬರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತು ಆಗ ಲೈಕ್ ಮಾಡೋದನ್ನು ಮರಿಬೇಡ್ರಿ. ಅತ್ತೀರ್ನ ಕರೆದು ಎಲ್ಲ ಮಾತಾಡಬೇಕು ಅಲ್ಲ. ಇವಾಗಾದರೂ ಅವರ ನನ್ನ ಜೊತೆ ಜೀವನ ಮಾಡಾಕ ಹ್ಞೂ ಅಂತ ಅಂದಾರು. ಇವಾಗ ನಾವು ಅವ್ರಿಗೆ ಪ್ರಸ್ತಾಗಿಸ್ತಾ ಅಂದ್ರೆ ಅವ್ರಿಗೂ ಕೂಡ ಪಾಪ ಭಾಳ ಬೇಜಾರಾಗ್ತೈತಿ. ಒಮ್ಗಿಲಿ ಯಾರು ಮರೆತ ನಮ್ಮ ಜೊತೆ ಜೀವನ ಮಾಡಂದ್ರೆ ಆಗಲ್ಲ. ಅವ್ರಿಗೆ ನಾವು ಸ್ವಲ್ಪ ಟೈಮ್ ಕೊಡಬೇಕು. ಅದಕ್ಕಾಗಿ ಅತ್ತಿರನ್ನ ಕೇಳ್ತೇನೆ, ನೋಡೋಣ ಅವ್ರು ಏನಂತಾರಂತ ಹೇಳಿ. ಅತ್ತಿ, ಅತ್ತಿರಿ, ಸ್ವಲ್ಪ ಇಲ್ಲಿ ಬರ್ರಿ ಅತ್ತಿ. ಹಾಂ ಮಮ್ಮಿನಾ, ಬಂದೆ. ಏನು ಮೀನಾ, ಏನಾಯ್ತು? ಅದು ಅತ್ತಿರಿ, ನಿಮ್ಮ ಜೊತೆ ನಾನು ಮಾತಾಡಬೇಕಾಗಿತ್ತು, ಅದಕ್ಕೆ ಕರೆದನ್ರಿ. ಏನು ಹೇಳು? ಅಲ್ಲ, ನೀನು ಏನಾದರೂ ಹೇಳಿದ್ರೆ ನಾನೇನು ಬೇಡ ಅಂತಾನೆ, ಏನು ಹೇಳು? ಅದು ನನಗೆ ಹೆಂಗೆ ಹೇಳ್ಬೇಕಂತ ಗೊತ್ತಾಗತ್ತಿಲ್ರಿ ಅತ್ತಿ. ಅದು ಇವಾಗ ಪ್ರಸ್ತಾವ ಬೇಡ ಅಂತ ಅನಿಸತ್ರಿ ಅತ್ತಿ. ಯಾಕೆ ನೀನಾ, ಏನಾಯ್ತು? ಮತ್ತು ತರುಣ್ ಏನಾದರೂ ಹೇಳಿದಾನ? ಹೇಳ, ಅವ್ನು ಚಂದ ಹೋಗಿ ಜಾಡಿಸಿ ಬರ್ತಾನೆ ಮಾತಿಲ್ಲ ಅಂದ್ರೆ. ಇಲ್ಲ ಅತ್ತಿ, ಅವ್ರೇನು ಹೇಳಿಲ್ಲ. ನಾನೇ ಹೇಳ್ತಾ ಇರೋದು. ಪಾಪ ಅವ್ರ ಜೊತೆ ಏನು ಮಾತಾಡೋ ಇಲ್ಲ. ಅವ್ರಿಗೆ ಭಾಳ ಬೇಜಾರಾಗಿರ್ತೈತಲ್ಲ, ಅದಕ್ಕೆ ನಾವು ಅರ್ಥ ಮಾಡಿಕೊಂಡು ಅವ್ರಿಗೂ ಒಂದು ಸ್ವಲ್ಪ ಮರೆಯೋಕೆ ಟೈಮ್ ಬೇಕಲ್ಲ ಅತ್ತಿ. ಇವಾಗ ನಾವು ಪ್ರಸ್ತಾವ ಅಂದ್ರೆ ಮತ್ತು ಅವ್ರಿಗೆಲ್ಲ ಒಂಥರ ಬೇಜಾರಾಗ್ತೈತಿ, ಸರಿ ಹೋಗೋದಿಲ್ಲ. ಅವರಾಗೆ ಇಷ್ಟಪಟ್ಟು ಅವರಾಗೆ ಮಾಡು ಅಂತ ಅಂದಾಗ ಇಟ್ಕೊಂಡ್ರಾಯ್ತು ಅಂತ ನನ್ನ ಮನಸ್ಸಿನಾಗ ಅನ್ಸಾತೈತಿ. ಯಾಕಂದ್ರೆ ಅವ್ರಿಗೆ ನನ್ನ ಮೇಲೆ ಪ್ರೀತಿ ಬರಬೇಕು. ಇವಾಗ ಇದ್ದಿರೋ ಪ್ರೀತಿ ಎಲ್ಲ ಅವ್ರಿಗೆ ಅದನ್ನು ಮರೆತು ಅವ್ರಿಗೆ ನನ್ನ ಮೇಲೆ ಪ್ರೀತಿ ಬರಬೇಕು ಅತ್ತಿ. ಅವ್ರಿಗೆ ನನ್ನ ಮ್ಯಾಗ ಯಾವಾಗ ಪ್ರೀತಿ ಬರ್ತೈತೋ ಅವತ್ತ ನಾವಿಬ್ರು ಒಂದಾಗಬೇಕು ಅಂತ ನನ್ನ ಮನಸ್ಸಲ್ಲಿ ಇರೋದು ಅತ್ತಿ. ಅದಕ್ಕೆ ಅದನ್ನು ನಿಮ್ಮ ಮುಂದೆ ಹೇಳ್ಬೇಕಂತನ ಕರೆದ್ನಿ ಅತ್ತಿ. ನೀ ಏನೋ ಪ್ರೀತಿ ಬರ್ತೈತಿ ಅಂತೀವಿ, ಅವ ಮರಿತಾನೋ ಅಂತೀವಿ. ಅಕಸ್ಮಾತ್ ಅವ ಮರಿದ ಆಕೆ ಏನಪ್ಪನ್ಯಾಗ ಹಂಗೆ ಇದ್ಬಿಟ್ರೆ ನೀನು ಹಂಗೆ ಇರ್ತಿದ್ದಿ ಹಂಗಾರ, ನಾವು ಹಂಗೆ ಸಾಯಿನೋ ಹಂಗಾರ ಮೊಮ್ಮಕ್ಕಳದು ನೋಡ್ದೆ. ಹಂಗಲ್ಲ ಅತ್ತಿರಿ ನಾನು ಹೇಳಿದ್ದು. ಇವಾಗಾದರೂ ನೀವು ಅವ್ರಿಗೆ ಹೇಳಿದಿರಿ, ಅವರು ಅದನ್ನೆಲ್ಲ ಮರೆತು ನನ್ನ ಜೊತೆ ಚೆನ್ನಾಗಿ ಮಾತಾಡ್ತಾರೆ, ನನ್ನ ಜೊತೆ ಚೆನ್ನಾಗಿ ನಕ್ಕೊಂತ ಇದ್ರೆ ನಾನೇ ಹೇಳ್ತೀನಿ ರೀ ನಿಮಗೆ ಬಂದ. ಆದ್ರೆ ಇವಾಗ ಪಾಪ ಅವ್ರಿಗೂ ಸ್ವಲ್ಪ ಭಾಳ ಬೇಜಾರಾಗಿರ್ತೈತಿ. ಅವ್ರಿಗೂ ಒಂದು ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಅನ್ನೋದು ಬೇಕಲ್ಲ. ಇವಾಗ ನಾವು ಒಮ್ಗಿಲಿ ಅವ್ರಿಗೆ ಮತ್ತೆ ಇದೊಂದು ಭಾರ ಹಾಕ್ಬಿಟ್ರೆ ಅವ್ರಿಗೆ ಭಾಳ ಬೇಜಾರಾಗ್ತೈತಿ. ಈಗಾದರೂ ಆಕಿನ ಮರೆತ ನನ್ನ ಜೊತೆ ಜೀವನ ಮಾಡ್ತೀನಿ ಅಂತ ಹೇಳಿ ನಿಮ್ಮ ಮೇಲೆ ಆನೆ ಮಾಡಿದಾರ. ಅದ್ರ ನನಗೆ ಭಾಳ ಖುಷಿ ಆಗೈತಿ. ಅವರು ಒಂದಲ್ಲ ಒಂದಿನ ನನ್ನ ಮೇಲೆ ಪ್ರೀತಿ ಬರ್ತೈತಿ ಅಂತ ನನಗೆ ಗೊತ್ತೈತಿ ಅತ್ತೀರಿ. ನಾನು ಒಂದು ತಿಂಗಳು ನಿಮ್ಗೆ ಟೈಮ್ ಕೊಡ್ತೀನಿ ರೀತಿ. ಒಂದು ತಿಂಗಳವರೆಗೂ ಅವ್ರು ಏನಾದರೂ ನನ್ನ ಜೊತೆ ಚೆನ್ನಾಗಿದ್ರೆ, ನನ್ನ ಜೊತೆ ಸಂಸಾರ ಚೆನ್ನಾಗಿ ಮಾಡ್ಕೊತ ಹೊಂಟ್ರೆ, ನನ್ನ ಜೊತೆ ನಕ್ಕೊಂತ ಚೆನ್ನಾಗಿದ್ರೆ ನೀವು ಯಾವಾಗಾದರೂ ಇಟ್ಟರೆ ಒಂದು ತಿಂಗಳಾದ್ಮೇಲೆ ನೀವು ಯಾವಾಗಾದರೂ ಇಡಿಯತ್ತಿ, ನಾನು ಬೇಡ ಅನ್ನಲ್ಲ. ಆದರೆ ಇವಾಗ ಮಾತ್ರ ಬೇಡ ಅತ್ತಿ. ನಿಮ್ಮ ಥರ ಯೋಚನೆ ಮಾಡಿದ್ರೆ ನನಗೂ ಹಂಗೆ ಅನ್ಸಾದ್ ನೋಡು. ಹೌದು, ಇವಾಗ ನಾವು ಈಗ ಅವನ್ನ ಆಕೆ ಕಡೆಯಿಂದ ಬಿಡಿಸಿದೆವು. ಈಗ ಮತ್ತೆ ನಾವು ಸಡನ್ ಆಗಿ ಅದು ಪ್ರಸ್ತಾವ ಇಟ್ಬಿಟ್ಟು ಅಂದ್ರೆ ಅವಂಗೂ ಮನಸ್ಸಿಗೆ ಹಂಗೆ ಆಕತ್. ನೀ ಹೇಳೋದು ಕರಿನ ಐತಿ ನೀನ. ಅದಕ್ಕೆ ಏನು ಮಾಡೋದು, ನೀವು ಒಂದು ತಿಂಗಳು ಹೆಂಗೂ ಹೇಳಿದ್ಯಲ್ಲ, ನೋಡೋದು ಒಂದು ತಿಂಗಳ ಮಟ್ಟ ಅವ್ನು ಸರಿ ಹೋಗ್ತಾನೆ ಅಂತೇಳಿ. ಅಕಸ್ಮಾತ್ ಅವೇನಾರ ಸರಿ ಹೋದಂದ್ರೆ ನಾವು ಅವಾಗ ಮುಂದೆ ನೋಡಿದ್ರಾಯ್ತು. ಈಗ ಸ್ವಲ್ಪ ದಿನ ಅವಂಗೂ ಟೈಮ್ ಕೊಡೋನು, ಎಲ್ಲಾನು ಮರೆಯೋಕೆ. ಒಮ್ಗಿಲೆ ಮರಿ ಅಂದ್ರೆ ಪಾಪ ಅವಂಗೂ ಆಗೋಲ್ಲ. ನೀ ಹೇಳಿದ್ದು ಕರೆ ಐತಿ. ಹೆಂಡತಿಯಾಗಿ ಅವನ್ನ ಇಷ್ಟು ಅರ್ಥ ಮಾಡ್ಕೊಂಡಿಲ್ಲ, ನನಗೆ ಅದ ಖುಷಿ ಆಯ್ತು ನೋಡು. ಹೌದ್ರಿ ಅತ್ತಿ, ಎಲ್ಲರನ್ನೂ ಅರ್ಥ ಮಾಡ್ಕೋಬೇಕಲ್ರತಿ. ಆ ಕಡೆ ನಿಮ್ಮನ್ನೂ ಅರ್ಥ ಮಾಡ್ಕೋಬೇಕು, ಮಾವಾರನ್ನೂ ಅರ್ಥ ಮಾಡ್ಕೋಬೇಕು, ಅವ್ರನ್ನೂ ಅರ್ಥ ಮಾಡ್ಕೋಬೇಕು, ಮಧುನೂ ಅರ್ಥ ಮಾಡ್ಕೋಬೇಕು. ಎಲ್ಲರನ್ನೂ ಅರ್ಥ ಮಾಡ್ಕೊಂಡ್ರಲ್ಲ ಅತ್ತಿ ಜೀವನ. ಇಲ್ಲ ಅಂದ್ರೆ ಜೀವನ ಹೆಂಗೆ ನಡೀತೈತೆ ಹೇಳ್ರತಿ. ಹೌದು, ನೀ ಹೇಳೋದು ಕರೆನೇ ಐತಿ. ನಾಳೆ ಮಧುನ ನೋಡಕ್ ಬರ್ತಾನೆ ಅಂದಾರು. ಅದಕ್ಕೆ ಆಕಿನ ನಾವು ಕಳಿಸೇ ಇಲ್ಲ. ನೋಡೋನು ಹುಡುಗನ ಕಡೆ ಇರೋದು ಎಲ್ಲ ಬರ್ತಾನೆ ಅಂತ ಹೇಳಿದ್ರು. ಅದಕ್ಕಾಗಿ ಇದನ್ನಾರ ನೀನು ಹೇಳೋಣ ಅಂದ್ರೆ ನಮ್ಗೆ ಈ ಥರ ಬಗೆಹರಿಬೇಕಾಗಿತ್ತು. ಅದಕ್ಕೆ ಇದೊಂದು ಬಗೆಹರಿತಲ್ಲ ಸಾಕು ನಮಗೆ. ನೀವು ಇಬ್ರು ಚಂದಾಗ ನಕ್ಕೊಂತ ಎಲ್ಲಾರ ಮುಂದೆ, ಬಂದಾರ ಮುಂದೆ ಹೋದಾರ ಮುಂದೆ ಎಲ್ಲ ಚಂದಾಗ ಇರೋದು ಬರೀ ನಾಟಕ ಮಾಡೋದಾಗತೈತಿ. ಇನ್ನು ಮ್ಯಾಲ ಅದು ಪ್ರೀತಿಯಿಂದ ಇರಬೇಕು. ಆ ರೀತಿ ನೀವು ಇರಬೇಕು ಅನ್ನೋದು ನನಗೆ ಭಾಳ ಇಷ್ಟ ಆಗಿತ್ತು. ಅದಕ್ಕೆ ಅದೊಂದು ಸರಿ ಹೋದ್ರೆ ಸಾಕ. ನಾಳೆ ಮೊದಲು ನೋಡಕ್ ಬರ್ತಾನಂತಾರು. ನೋಡೋನು ಅವ್ರ ಏನು ಮಾಡ್ತಾರೋ ಗೊತ್ತಿಲ್ಲ, ಫಿಕ್ಸ್ ಆಕತ್ತಿಲ್ಲ ಅನ್ನೋದು ಗೊತ್ತಿಲ್ಲ. ನೋಡೋನು. ನಮಗೆ ಮಾತ್ರ ನಿಂಗಪ್ಪನ ಫೋನ್ ಹಚ್ಚಿ ಹೇಳಿದ, ನೀನು ತೋರಿಸಿದ್ರಲ್ಲ ಅದೇ ಅನ್ನ ಫೋನ್ ಹಚ್ಚಿ ಹೇಳಿದ. ನಿಂಗಪ್ಪನ ಹೇಳಿರಿ, ನಿಂಗಪ್ಪನ ಹೇಳಿರ ಅವ್ರ ಸಂಬಂಧ ಭಾಳ ಚಲೋ ಇರ್ತೈತ್ರಿ. ನೋಡೋಣ ತಗೋರೈತಿ ಅವ್ರು ಬರಲಿ. ಯಾವ ಊರಲ್ಲಂತ್ರಿ?
ಇನ್ನು ನಾನು ಯಾವ ಊರವ್ರ ಎಲ್ಲಾರ ಅಂತ ಏನು ಕೇಳಿಲ್ಲ, ಹಂಗೆ ಹೇಳಿದ್ರು ನಾಳೆ ಅಥವಾ ನಾಡಿದ್ದು ಬರ್ತಾವಂತಾರು. ಅದಕ್ಕಾಗಿ ನಾವು ಫೋನ್ ಮಾಡಿ ನೋಡಿ ಹೇಳ್ತೀವಿ ಅಂತ ಹೇಳಿನಿ. ನಿಮ್ಮ ಮಾನ್ಕೆ ಹೇಳಿರಾಯ್ತು ಅಂತೇಳಿ ಅದಕ್ಕೆ ಮನ್ಯಾಗ ಇದೊಂದು ಆಗಿತ್ತಲ್ಲ, ಇದೆಲ್ಲ ಮೊದಲು ಬಗೆಹರಿಲ್ ತಡಿ ಅಂತೇಳಿ ಇದನ್ನ ಬಗೆಹರಿಸಿದ ಮ್ಯಾಲ ನೋಡಕ್ ಬಾ ಅಂದ್ರಾಯ್ತು ಅಂತೇಳಿ ಅದಕ್ಕೆ ಆಕಿನ ಪಿ ಜಿ ಕಳ್ಸಿಲ್. ಮತ್ತಿನ್ನ ಇಲ್ಲ ಅಂದ್ರೆ ಆಕಿನೂ ಹೋಗ್ತಿದ್ಲು. ಪಾಪ ಇಲ್ಲಿ ಬಂದು ಇಲ್ಲೇ ಉಳ್ದಾಳ ಒಂದು 4 ದಿನ ಅಂತೇಳಿ. ಮತ್ತೆ ಅಲ್ಲಿ ಹೋಗ್ಬೇಕಲ್ಲ, ಮತ್ತೆ ಎಕ್ಸಾಮ್ಸ್ ಅದು ಇರ್ತಾವು. ಅದಕ್ಕೆ ನಾನು ಅವ್ರು ಬರ್ತಾವನ್ನಾರ ಹಂಗೆ ಇಟ್ಕೊಂಡ್ಬಿಟ್ಟಿದ್ನಿ. ನೋಡೋಣ ನಿಮ್ಮ ಮಾವನ ಕೇಳ್ತಾನೆ ಇವತ್ತ, ತರುಣ್ ಕೇಳ್ತಾನು, ನೋಡೋಣ ಅವ್ರು ಏನಂತಾರೆ ಕೇಳಿ ಆಮೇಲೆ ಅವ್ರು ಬೇಕಾದ್ರೆ ಬಾ ಅಂದ್ರಾಯ್ತು. ರತಿ ಅಷ್ಟ ಮಾಡಿದ್ರಾಯ್ತ್ರಿ. ಅತ್ತೆ ಅಡುಗೆ ಅದು ಏನು ಮಾಡ್ಬೇಕ್ರಿ? ಏನು ಮಾಡಂತಾರೆ ನೋಡ್ರಿ, ಅದನ್ನ ಮಾಡ್ತಾನು. ಯಾರು ಇನ್ನೂ ಪಾಪ ನಾಷ್ಟಾನು ಮಾಡಿಲ್ಲ, ಏನೂ ಇಲ್ಲ, ಬರೀ ಇದೇ ಆಗೈತಿ. ಇದೆಲ್ಲ ಮದುವೆಗೆಲ್ಲ ಗೊತ್ತಿಲ್ಲಲ್ಲ ರತಿ? ಮದುವೆಗೆ ಯಾಕೆ ಗೊತ್ತಿಲ್ಲ, ಎಲ್ಲ ಗೊತ್ತೈತೆ. ಆಕಿ ಅಲ್ಲೇ ಇದ್ಲಲ್ಲ, ನೀನು ನೋಡಿಲ್ಲೇನ? ಅಲ್ಲೇ ಕುಂತಿದ್ಲ ಆಕಿನು ಒಂದು ಮೂಲ್ಯಾಗ. ಅಯ್ಯೋ ಇಷ್ಟೆಲ್ಲ ಆಯ್ತು ಅಂತ ಹೇಳಿ. ಯಾಕೇನು ಆಕಿನ ನೋಡಿದ್ರೆ ನನಗೂ ಅಂತ ಅನ್ಸತ್, ಏನು ಆಕಿ ಏನು ಲವ್ ಗಿವ್ ಮಾಡ್ಯಾಳು ಏನು? ಆಕಿನ ಒಂದ್ಸರಿ ಕೇಳ್ಬೇಕು ನೋಡು. ನಿನ್ನ ಜೊತೆ ಫ್ರೆಂಡ್ ಆಗಿದಾಳು, ನೀನು ಆಕಿನ ಒಂದ್ಸರಿ ಕೇಳು. ಯಾಕಂದ್ರೆ ಹಿಂದಾಗಡೆ ಈ ಮದುವೆ ಫಿಕ್ಸ್ ಆದ್ಮೇಲೆ ಹುಡುಗನ ಕಡೆಯವ್ರು ಒಪ್ಕೊಂಡ್ಮೇಲೆ ನಾಳೆ ಆಕಿದೊಂದು ರಾಮಾಯಣ ಆಗ್ಬಾರ್ದಲ್ಲ. ಅದಕ್ಕೆ ಯಾವಾಗಲೂ ಆಕಿನ ಜೊತೆ ಭಾಳ ಕ್ಲೋಸ್ ಇರ್ತಾಳಲ್ಲ, ಆಕಿ ನೀನು ಹೋಗಿ ಒಂದು ಮಾತು ಕೇಳು, ಏನು ಲವ್ ಗಿವ್ ಮಾಡತ್ತೇನ ಮದು ಅಂತೇಳಿ. ನೋಡು ನೀ ಏನು ಹೇಳ್ತಾಳೆ ಆಕೆ ಒಬ್ಬಾಕಿ. ಯಾಕಂದ್ರೆ ತರುಣ್ಗೆ ಇಷ್ಟ ಎಲ್ಲ ನಮ್ಮ ಮದುವೆ ಮಾಡಿ ನಿನ್ನ ಜೀವನ ನಾವು ಹಾಳು ಮಾಡ್ತಿದ್ವು. ಈಗ ನೋಡಿ ಇಬ್ಬರ ಜೀವನ ಹಾಳಾಗ್ತಿತ್ತು. ಅದಕ್ಕಾಗಿ ಈಗ ಆಕಿದು ಹಂಗೆ ಆಗ್ಬಾರ್ದಲ್ಲ. ಆಕೆ ಇಷ್ಟಪಡತ್ತಂದ್ರೆ ನಾಳೆ ಅವರಪ್ಪ ಒಪ್ಪಿಸಿ ನಾನು ಮದುವೆ ಮಾಡ್ತಾನೆ ಬೇಕಾರ. ಅವು ಚಂದದ ಇರ್ಬೇಕು ನೋಡಿವ. ಯಾಕಂದ್ರೆ ನಿಮ್ಮಂಗೆ ನಿನಗೆ ಆದಂಗೆ ಮೋಸ ಆಕಿಗೆ ಆಗಬಾರ್ದು. ನೀನು ಅಷ್ಟೇ ನಮಗೆ, ಆಕಿಯೂ ಅಷ್ಟೇ ನಮಗೆ. ಅದಕ್ಕೆ ತಿಳ್ಕೊಂಡು ಕಾಸ ಇಷ್ಟಪಟ್ಟಾರ ಮದುವೆ ಮಾಡಿ ಚಲೋ ಅದು. ಇಲ್ಲಾಂದ್ರೆ ಪಾಪ ಅಕ್ಕಿ ಜೀವನನೂ ಹಾಳ, ಮದುವೆ ಆದ ಜೀವನನೂ ಹಾಳ. ಎದಕ್ಕೆ ಬೇಕಾಗಿತ್ತು ಇದು? ಮತ್ತೆ ಆಕಿ ಯಾರ ಲವ್ ಮಾಡಿದ ಜೊತೆ ಓಡೋದ್ರದ್ದು ಏನು ಮಾಡೋದು ಮದುವೆ ಮಾಡಿಕೊಟ್ಟ ಮೇಲೆ? ಅದಕ್ಕೆ ಎಲ್ಲ ಮೊದಲೇ ವಿಚಾರಿಸ್ಕೊಂಡೆ ಆಮೇಲೆ ಮದುವೆ ಮಾಡಿದ್ರಾಯ್ತು. ಅವ್ರು ನಾಳೆ ಬರ್ತಾನಂತ ಅಂದಾರು. ಅದಕ್ಕೆ ನೀನೇನು ಮಾಡು, ನಾಷ್ಟ ಮಾಡೀಗ ನೋಡಿ ಏನು ಮಾಡ್ತೀನಿ ನೋಡು. ಇಲ್ಲ ಉಪ್ಪಿಟ್ಟಾರ ಮಾಡು, ಇಲ್ಲ ಅಂದ್ರೆ ಕೇಳ್ತಾನೆ ಅವ್ರನ್ನ ಚಪಾತಿ ಮಾಡಂತಂದ್ರೆ ಬೇಕಾದ್ರೆ ಇಲ್ಲಿ ಕೆಳಗೆ ಕುಂತ್ಕೊಂಡ್ರೆ ನಾ ಚಪಾತಿ ಮಾಡ್ಕೊಡ್ತೇನೆ, ನೀನು ಬೇಸು ಅಂತೆ. ನೀವು ಮಾವಾರನ್ನ ಕೇಳಿದೈತಿ ಚಪಾತಿ ಮಾಡೋಣಂದ್ರೆ ನಾನೇ ಮಾಡ್ತೀನಿ ತಗೋರೈತಿ, ನೀವೇನು ಬೇಡ ನಾನೇ ಮಾಡ್ತೀನಿ. ಪಲ್ಯ ಅದು ಏನು ಮಾಡೋದು ಹೇಳ್ರಿ, ನೀವು ಹೇಳಿದ್ಮೇಲೆ ಮಾಡ್ತೀನಿ ರತಿ. ನೋಡೋಂತಡಿ ನಿಮ್ಮ ಮಾವನ ಕೇಳಿ ಬರ್ತಾನು. ನೀನು ಸ್ವಲ್ಪ ಮಗನ ವಿಚಾರಿಸ್ಕೊ ಏನವ, ನೀ ಕೇಳು ಆಮೇಲೆ ಆಕಿಗೆ ಬಾ ಅನ್ನೋದು ಬ್ಯಾಡ ಅನ್ನೋದು ಗೊತ್ತಾಗ್ತತಿ. ಕೇಳಿದ್ರಾಯ್ತು. ಇವತ್ತು ಬರ್ತಾರೆ ರತಿ, ನಾಳೆ ಬರ್ತಾರ್ರಿ? ನಾಳೆ ಬರ್ತಾರ. ನೀನು ಎಲ್ಲ ಇವತ್ತು ಕೇಳಿ ಇಟ್ಕೊಂಡೆ ಅಂದ್ರೆ ನಾವು ನಾಳೆ ಏನು ಮಾಡಕ್ಕೆ ಬರಬೇಕು, ಏನು ಮಾಡಬೇಕು ಬೇಡ, ಅವ್ರಿಗೆ ಬ್ಯಾಡ ಅನ್ನೋ ಬಾ ಅನ್ನೋದು ಗೊತ್ತಾಗ್ತೈತೆ. ಇವತ್ತು ಸಾಯಂಕಾಲ ಅವ್ರಿಗೆ ಏನಂದಿದ್ರು ಹೇಳ್ಬೇಕಂತ. ಅದಕ್ಕೆ ನೀನೊಂದು ಮಾತು ಆಕಿನ ಕೇಳು, ಆಕೆ ಏನು ಹೇಳ್ತಾಳೆ ನೋಡಿ ಆಮೇಲೆ ಅವ್ರಿಗೆ ಬಾ ಅಂದ್ರಾಯ್ತು, ಇಲ್ಲಾಂದ್ರೆ ಬ್ಯಾಡ ಅಂದ್ರಾಯ್ತು. ಸರಿ ರೀ ಅತ್ತೆ, ಅಷ್ಟೇ ಮಾಡಿದ್ರಾಯ್ತು ರೀ. ಅಪ್ಪ ಅತ್ತೆ ನಾ ಹೇಳಿದ್ಕೆ ಒಪ್ಕೊಂಡ್ರು, ಚಲೋ ಆಯಿತು. ಪಾಪ ಇಲ್ಲ ಅಂದ್ರೆ ನಮ್ಮ ಮನೆಯವ್ರಿಗೂ ಭಾಳ ಕಷ್ಟ ಆಗ್ತಿತ್ತು. ಇವಾಗ ನಾನು ಅವ್ರದ್ದು ಯೋಚನೆ ಮಾಡಬೇಕು. ಅವರೆಲ್ಲ ಇಷ್ಟೆಲ್ಲ ನನಗೆ ಮೋಸ ಮಾಡಿದಾರೆ ಅಂತಂದ್ರೂ ಕೂಡ ನಾನು ಅವ್ರ ಬಗ್ಗೆನೇ ಯೋಚನೆ ಮಾಡಬೇಕು. ಯಾಕಂದರೆ ಎಷ್ಟೋ ಮಾಡಿದ್ರು ಅವ್ರು ನನಗೆ ತಾಳಿ ಕಟ್ಟಿರೋ ಗಂಡ. ಸಾಯೋವರೆಗೂ ಅವ್ರ ಜೊತೆ ನಾನು ಇರಬೇಕು, ನನ್ನ ಜೊತೆ ಅವ್ರು ಇರಬೇಕು. ನನಗೂ ಒಂದು ಮಗು ಆಗಬೇಕು ಅನ್ನೋ ಆಸೆ ಭಾಳ ಐತಿ. ಅದಕ್ಕಾಗಿ ಅವ್ರ ಜೊತೆ ನಾನು ಸರಿಯಾಗಿ ಇರೋದ್ರಿಂದ ಅವ್ರು ನನ್ನ ಜೊತೆ ಸರಿಯಾಗಿರಬೇಕು. ಅವ್ರು ನನ್ನ ಜೊತೆ ಚೆನ್ನಾಗಿ ನಕ್ಕೊಂತ ಮಾತಾಡ್ತಾ ನನ್ನ ಜೊತೆ ಅವ್ರು ಸಂಸಾರ ಮಾಡೋಕೆ ಒಪ್ಕೊಂಡಾಗ ನಾನು ಅದನ್ನು ಮುಂದುವರಿಬೇಕು. ಅಲ್ಲಿವರೆಗೂ ಬೇಡ ಅಂತ ಅನಿಸ್ತು. ಅದಕ್ಕೆ ಅತ್ತಿಗೆ ಹೇಳೀನಿ. ಅತ್ತಿನೂ ನನ್ನ ಮನಸ್ಸಿನ ಭಾವನೆ ಅರ್ಥ ಮಾಡ್ಕೊಂಡ್ರಲ್ಲ, ನನಗದ ಖುಷಿ. ಮತ್ತೂ ಒಂದು ಮಾತು ಕೇಳಂದಾರು, ಆಕಿನೂ ಕೇಳಬೇಕು. ನಾಳೆ ಆಕಿ ಜೀವನನೂ ಹಿಂಗಾಗಬಾರ್ದಲ್ಲ. ಇವಾಗ ಅತ್ತಿ ಏನು ಅಡುಗೆ ಮಾಡಂತಾರೆ ಮಾಡಿದ್ರಾಯ್ತು. ಪಾತ್ರೆ ಅಂತೂ ಏನೂ ಇಲ್ಲ, ಕೇಳಿ ಬರ್ತೀನಿ. ಇವ್ರಿಗೆ ಹೋಗಿ ಹೇಳ್ಬೇಕು ಸ್ವಲ್ಪ, ಹಿಂಗೆ ತೊಗೊಡಿ, ನೀವೇನು ಯೋಚನೆ ಮಾಡೋಕ್ಕೆ ಹೋಗ್ಬೇಡ ಅಂತ ಹೇಳಿ ಬರ್ತೀನಿ ಅವ್ರಿಗೆ ಹೋಗಿ. ಮಧು ಮಧು. ಅದಕ್ಕೆ ಏನು, ನಾನು ಇನ್ನೂ ಸ್ವಲ್ಪ ಮಲ್ಕೋಬೇಕು, ಹೋಗಿ ಇಲ್ಲಿಂದ. ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು ಮಧು. ಅತ್ತೆ ನನಗೆ ನಾಷ್ಟ ಮಾಡೋ ಅಷ್ಟೊತ್ತಿಗೆ ನಾನು ನಿನ್ನ ಜೊತೆ ಮಾತಾಡಿ ಹೋಗ್ತೀನಿ. ಏನು ಅಂತ ಸ್ವಲ್ಪ ನನಗೆ ಕ್ಲಿಯರಾಗಿ ನೀನು ಕ್ಲಾರಿಟಿ ಕೊಡ್ತೀಯಾ? ಅಯ್ಯೋ ಅದಕ್ಕೆ ಎದ್ದ ಮೇಲೆ ಮಾತಾಡ್ತೀನಿ, ಹೋಗಿ. ಅದಕ್ಕೆ ನೀವೇನು ಇವಾಗ ಬೆಳಗ್ಗೆ ಎದ್ದ ತಕ್ಷಣ ಏನದಕ್ಕೆ ನಿಮ್ಮದು ರಾಗ? ಇಷ್ಟೊತ್ತನ ಅಲ್ಲಿ ಅನ್ನಂದು ಕೇಳ್ಕೊಂಬಂದೆ, ಇವಾಗ ನಿಮ್ಮದು ಸ್ಟಾರ್ಟಾ? ಮಧು ನಿನ್ನ ನೋಡೋಕ್ಕೆ ಹುಡುಗನ ಕಡೆಯವ್ರು ಬರ್ತಾ ಇದ್ದಾರಂತೆ. ಹಾ ಅದಕ್ಕೆ ಏನು ಹೇಳ್ತಾ ಇದ್ದೀರಾ ನೀವು? ನನ್ನ ನೋಡೋಕ್ಕೆ ಹುಡುಗನ ಕಡೆಯವ್ರು ಬರ್ತಾರಂತ ಯಾರು ಹೇಳಿದ್ರು ನಿಮಗೆ? ಅತ್ತೇನೇ ಹೇಳಿದ್ರು. ಯಾಕೆ ನೀನು ಇಷ್ಟೊಂದು ಶಾಕ್ ಆಗ್ತಾ ಇದೆಯಾ? ನಿನಗೆ ಇವಾಗಲೂ ಮದುವೆ ಏನೇನು ಇಷ್ಟ ಅಲ್ಲ? ಅದು ಅದಕ್ಕೆ ಅಲ್ಲ, ಇವಾಗಾದ್ರೂ ನಿಮ್ಮ ಜೀವನ ಸರಿ ಹೋಗ್ತಾ ಇದೆ, ಇಷ್ಟು ಬೇಗ ನನ್ನ ಯಾಕತ್ತೆ ಮದುವೆ ಮಾಡ್ತಾ ಇದ್ದಾರೆ ಇವರು? ಅಮ್ಮನ ಜೊತೆ ಸರಿಯಾಗಿ ಮಾತಾಡ್ತೀನಿ ನಾನು. ಇಲ್ಲ, ನಿಮ್ಮ ಅಪ್ಪಾಜಿನೇ ಹೇಳಿದ್ದು, ಮಾವರೇ ಹೇಳಿದ್ದು ಹುಡುಗನ ಕಡೆಯವ್ರು ಬರ್ತಾ ಇದ್ದಾರೆ ಅಂತ ಹೇಳಿ. ಅತ್ತೆ ಬಂದು ನನಗೆ ಹೇಳಿದರು ನಾಳೆ ಬರ್ತಾ ಇದ್ದಾರಂತ. ಅದಕ್ಕೆ ಅಮ್ಮ ಏನು ಹೇಳಿದ್ರು ಗೊತ್ತಾ, ಆಕೆಗೆ ಏನಾದರೂ ಯಾರನ್ನಾದ್ರೂ ಲವ್ ಅದು ಮಾಡಿದರೆ ಮೊದ್ಲು ಕೇಳು, ನಿನ್ನ ಮುಂದೆ ಎಲ್ಲ ಹೇಳ್ತಾಳಲ್ಲ ನೀನು ಕೇಳು, ಆಮೇಲೆ ನನಗೆ ಹೇಳು. ಅಕಸ್ಮಾತ್ ಆಕೆ ಯಾರನ್ನಾದ್ರೂ ಲವ್ ಮಾಡಿದ್ರೆ ಅವ್ರನ್ನ ಮದುವೆ ಮಾಡಿದ್ರಾಯ್ತು ಅಂತ ಹೇಳಿ ಅತ್ತೆ ಅವರೇ ಹೇಳ್ತಾ ಇದ್ರು. ನೀನು ಏನಾದರೂ ಯಾರನ್ನಾದ್ರೂ ಲವ್ ಮಾಡ್ತಾ ಇದೆಯಾ ಮಧು? ಏನೇ ಇದ್ರೂ ನನ್ನ ಮುಂದೆ ನೀನು ಮುಚ್ಚು ಮರೆಬಾರ್ದೆ ಹೇಳು, ಅವ್ರನ್ನೇ ನಾನು ನಿನಗೆ ಕರ್ಕೊಂಡು ಬಂದು ಮದುವೆ ಮಾಡ್ತೀನಿ.
ಅಂತ ಅತ್ತೆನೇ ಹೇಳಿದ್ದಾರೆ. ಇಷ್ಟೊಂದು ಧೈರ್ಯ ನಿನಗೆ ಅವರು ಕೊಡ್ತಾ ಇದ್ದಾರೆ. ಅದಕ್ಕೆ ನೀನು ಏನೇ ಇದ್ರೂ ನನ್ನ ಮುಂದೆ ನೀನು ಧೈರ್ಯವಾಗಿ ಹೇಳು. ಅಮ್ಮ, ಅದಕ್ಕೆ ಅದು ಅದಕ್ಕೆ ನಾನು ನಿಮ್ಮ ಮುಂದೆ ಹೇಗೆ ಹೇಳಬೇಕು ಅದಕ್ಕೆ? ಇಲ್ಲ ಅದಕ್ಕೆ ನಾನು ಯಾರನ್ನೂ ಲವ್ ಮಾಡ್ತಾ ಇಲ್ಲ ಅದಕ್ಕೆ. ಮತ್ತೆ ಯಾಕೆ ಇಷ್ಟೊಂದು ಶಾಕ್ ಆಗಿದೆಯಾ? ಮತ್ತು ಯಾರನ್ನೂ ಲವ್ ಮಾಡತ್ತಿಲ್ಲ ಅಂದರೆ ಇಷ್ಟೊಂದು ಯಾಕೆ ನೀನು ಗಾಬರಿಯಾಗಿ ಎದ್ದು ಬಿಟ್ಟೆ? ನನ್ನ ಮುಂದೆ ನೀನು ಹೇಳೋದಕ್ಕೆ ಏನಾದರೂ ಭಯನಾ? ನಾನು ಏನಾದರೂ ನಿನಗೆ ಅಂತೀನ? ಇಲ್ಲಲ್ಲ, ನನ್ನ ಮುಂದೆ ಹೇಳು, ಏನೇ ಇದ್ರೂ ಹೇಳು. ನಾನು ಅದನ್ನು ಬಗೆಹರಿಸಿ ಅತ್ತೆ ಮುಂದೆ ಹೇಳಿ ನಿಮ್ಮಿಬ್ಬರಿಗೂ ನಾನು ಮದುವೆ ಮಾಡಿಸ್ತೀನಿ. ಅದು ಅದಕ್ಕೆ ನಾನು, ಹೌದು ಅದಕ್ಕೆ ನಾನೊಬ್ಬರನ್ನ ಲವ್ ಮಾಡ್ತಾ ಇದ್ದೀನಿ ಅದಕ್ಕೆ. ಹಾಂ, ನೀನು ಲವ್ ಮಾಡ್ತಾ ಇದೀಯಾ? ಅಯ್ಯೋ, ನಾನು ನೀನಾದರೂ ಲವ್ ಮಾಡತ್ತಿಲ್ಲೇನೋ ಅಂತ ಅನ್ಕೊನಿ. ಆದ್ರೆ ನೀನು ಲವ್ ಮಾಡಕತ್ತಿದಿ. ಏನು ಮಾಡೋದು? ಯಾರವರು, ಯಾವ ಹುಡುಗ ಅಂತ ಎಲ್ಲ ಹೇಳು ನೋಡೋಣ. ಅದು ಅದಕ್ಕೆ ಅವರು ಅವರು ಬಡವರು ಅದಕ್ಕೆ ಅವ್ರನ್ನ ಅಮ್ಮ ಹೆಂಗೆ ಒಪ್ಕೋತಾಳೋ ನನಗೆ ಗೊತ್ತಿಲ್ಲ. ಅವರು ಶ್ರೀಮಂತ ಅಲ್ಲ ಅದಕ್ಕೆ. ಅಲ್ಲ, ನೀನು ಹೋಗಿ ಹೋಗಿ ಬಡವ್ರನ್ನ ಯಾಕೆ ಪ್ರೀತಿ ಮಾಡಿದೆ? ನಿನಗೆ ಗೊತ್ತು ತಾನೇ, ನಿನಗೆ ಇಂಥ ಒಂದು ಲೈಫ್ನ ನೀನು ಎಲ್ಲ ನೋಡ್ಬಿಟ್ಟ ನೀನು ಹೋಗಿ ಬಡವ್ರ ಮನೆಗೆ ಜೀವನ ಮಾಡ್ತಿದ್ದಿ. ಇಲ್ಲ ಅದಕ್ಕೆ ನನಗೆ ಅವ್ರನ್ನ ಬಿಟ್ಟಿರಕ್ಕೆ ಆಗಲ್ಲ ಅದಕ್ಕೆ. ನನಗೆ ಅವ್ರು ಬೇಕು. ನಾನು ಅವ್ರನ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ದೀನಿ ಅದಕ್ಕೆ. ನನಗೆ ಅವ್ರನ್ನ ಒಂದು ನಿಮಿಷನೂ ಬಿಟ್ಟಿರಕ್ಕೆ ಆಗಲ್ಲ ಅದಕ್ಕೆ. ಇಷ್ಟು ದಿನ ನಾನು ನಿಮ್ಮ ಮುಂದೆ ಹೇಳಬೇಕು ಅಂತ ಅನ್ಕೊಂಡೆ ಅದಕ್ಕೆ. ಆದರೆ ನಿಮ್ಮ ಕಷ್ಟ ಜಾಸ್ತಿ ಆಗಿತ್ತು, ಅದಕ್ಕೆ ನಾನು ಹೇಳ್ಕೊಳ್ಳಿಲ್ಲ ಅದಕ್ಕೆ. ಅಳ್ಬೇಡ ಅಳ್ಬೇಡ ಮಧು, ಅಳ್ಬೇಡ. ನಾನು ಅತ್ತೆನ ಒಪ್ಪಿಸ್ತೀನಿ. ಅವರೆಷ್ಟೇ ಬಡವರಾಗಿರಲಿ, ನಿನ್ನನ್ನು ಚೆನ್ನಾಗಿ ನೋಡ್ಕೊಂಡ್ರೆ ಅಷ್ಟೇ ಸಾಕು, ಸರಿನಾ? ಹೌದಾ ಅದಕ್ಕೆ? ಅವರೆಷ್ಟೇ ಬಡವರಾಗಿದ್ರು ನನ್ನ ಜೊತೆ ಮದುವೆ ಮಾಡಿಸ್ತೀರಾ ಅದಕ್ಕೆ? ಇಲ್ಲಿ ಶ್ರೀಮಂತರು ಬಡವರು ಅನ್ನೋದು ಮುಖ್ಯ ಅಲ್ಲ ಮಧು. ನಾವು ಪ್ರೀತಿ ಮಾಡೋರು ನಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಅನ್ನೋದು ಮುಖ್ಯ. ಇವಾಗ ನೀನೇ ನೋಡ್ದಿಲ್ಲ, ನಾನು ಬಡವ್ರ ಮನೆಯಿಂದ ಬಂದರೂ ಕೂಡ ನಿಮ್ಮನ್ನ ನನ್ನ ಪ್ರೀತಿ ಮಾಡ್ತಾ ಇರಲಿಲ್ಲ, ಬೇರೆ ಹುಡುಗಿನ ಪ್ರೀತಿ ಮಾಡ್ದ. ಇವಾಗ ನಿಮ್ಮಪ್ಪ ಅಮ್ಮ ಎಲ್ಲರೂ ಕೂಡಿ ಅವಳನ್ನ ಬೈದು ಹೊಡೆದು ಕಳಿಸಿದ್ರು. ಇವಾಗ ನಿಮ್ಮಪ್ಪ ಅಂದರೆ ಮಾವ ಅವರು ಇವಾಗ ನಿನ್ನ ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಅವ್ರನ್ನ ಅತ್ತೆ ಒಪ್ಪಿಸ್ತಾರೆ. ಅದು ಹುಡುಗ ಯಾರು ಅಂತ ನೀನು ಹೇಳಿದ್ರೆ ಸಾಕು, ನಾನು ಅತ್ತೆ ಮಗ ಎಲ್ಲ ಹೇಳಿಬಿಡ್ತೀನಿ. ಹೌದಾ ಅದಕ್ಕೆ? ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ. ಅದಕ್ಕೆ ನಿಮ್ಗೆ ನನ್ನ ಮುದ್ದಿನ ಅದಕ್ಕೆ ಅಂತ ಅನ್ನೋದು. ಐ ಲವ್ ಯು ಅದಕ್ಕೆ. ಸರಿ ಸರಿ, ಹುಡುಗ ಯಾರು ಅಂತ ನನಗೆ ಹೇಳೇ ಇಲ್ಲ ನೀನು. ಅದಕ್ಕೆ ಅವ್ರ ಹೆಸರು